ಕೊಡುವ ಅಧಿಕಾರ ರಾಮಕೃಷ್ಣ ಮಠದಿಂದ ಸಿಗುತ್ತೆ. ಅವರಿಗೆ ಮಂತ್ರದೀಕ್ಷೆ ಕೊಡುವ ಅಧಿಕಾರ ದೊರೆತ ಮೇಲೂ ಕೂಡ ಅವರು ದೀಕ್ಷೆಯನ್ನು ಕೊಡ್ತಾ ಇರಲಿಲ್ಲ. ಅವರು ಸ್ವಲ್ಪ ತಡ ಮಾಡ್ತಾ ಇದ್ರು. ಒಂದು ದಿನ ಅಸಿಸ್ಟೆಂಟ್ ಸೆಕ್ರೆಟರಿ ಸ್ವಾಮೀಜಿ ಅವರು ಕೇಳ್ತಾರೆ, ಸ್ವಾಮೀಜಿ ನೀವು ಮಂತ್ರದೀಕ್ಷೆಯನ್ನು ಕೊಡೋದು ಯಾವತ್ತಿನಿಂದ ಅಂತ ಕೇಳ್ತಾರೆ. ಆಗ ಸ್ವಾಮಿ ರಂಗನಾಥಾನಂದಜಿ ಅವರು ಹೇಳುತ್ತಾರೆ, ಯಾಕೆ ನಾನು 3,000 ಜನರಿಗೆ ಮಂತ್ರದೀಕ್ಷೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಯಾವಾಗ ಎಲ್ಲಿ ನಮ್ಮ ಸೆಂಟರ್ಗೆ ಡೆವಲಪ್ಮೆಂಟ್ ಆಫೀಸ್ಗೆ ಈ ವಿಷಯ ಗೊತ್ತೇ ಆಗ್ಲಿಲ್ವಲ್ಲ, ಅದು ಯಾವಾಗ ಮಂತ್ರದೀಕ್ಷೆ ಕೊಟ್ರಿ ಅಂತ ಕೇಳ್ತಾರೆ. ಆಗ ಸ್ವಾಮಿ ರಂಗನಾಥಾನಂದಜಿ ಅವರು ಹೇಳುತ್ತಾರೆ, ದೆಹಲಿಯಲ್ಲಿ ಅದೇನೋ ಬರುತ್ತೆ ಸಂಸ್ಥೆ IFSC ಅಂತ ಒಂದು ಸಂಸ್ಥೆ ಬರುತ್ತೆ. ಆ ಸಂಸ್ಥೆಯ ಆಡಿಟೋರಿಯಂ ಅಲ್ಲಿ ಸ್ವಾಮೀಜಿಯವರು 3,000 ಜನರನ್ನು ಉದ್ದೇಶಿಸಿ ಭಗವದ್ಗೀತೆಯ ಬಗ್ಗೆ 3 ದಿನ ಮಂತ್ರದೀಕ್ಷೆ ಅಲ್ವಾ ಅಂತ ಸ್ವಾಮಿ ರಂಗನಾಥಾನಂದಜಿಯವರು ಕೇಳ್ತಾರೆ. ಹಾಗೆಯೇ ಅವರ ವಾಕ್ಯವಾಕ್ಯವೂ ಮಂತ್ರ. ಯಾವದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೋ ಅವರೆಲ್ಲರ ಪಾಲಿಗೆ ಅದು ಮಂತ್ರದೀಕ್ಷೆ. ರಂಗನಾಥಾನಂದಜಿಯವರ ಜೀವನ ಚರಿತ್ರೆಯ ಹೆಸರು ಏನು ಅಂದರೆ ದ ಮಾಂಕ್ ವಿತೌಟ್ ಫ್ರಂಟಿಯರ್ಸ್. ಫ್ರಂಟಿಯರ್ಸ್ ಅಂದರೆ ಗೋಡೆಗಳು, ಸೀಮೆ ಏನಂತೀರಿ, ಸೀಮೆಗೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಮನಸ್ಸಿನಿಂದ ಬುದ್ಧಿಯಿಂದ ಬಹಳಷ್ಟು ಗಡಿಗಳನ್ನು ಹಾಕೊಳ್ತಾನೆ, ಬೌಂಡ್ರೀಸ್ ಅನ್ನು ಹಾಕೊಳ್ತಾನೆ. ಅದನ್ನು ಮೀರಿ ಹೋಗಲ್ಲ ಅವನಿಗೆ ಹೋಗುವ ಸಾಮರ್ಥ್ಯ ಇದ್ರೂ ಹೋಗಲ್ಲ. ಆದರೆ ಸ್ವಾಮಿ ರಂಗನಾಥಾನಂದಜಿಯವರು ಹೇಗೆ ಅಂದರೆ ಅವರ ವ್ಯಕ್ತಿತ್ವಕ್ಕೆ, ಅವರ ಚಾರಿತ್ರ್ಯಕ್ಕೆ, ಅವರ ಆಲೋಚನೆಗಳಿಗೆ ಒಂದು ಗಡಿ ಅಂತ ಇಲ್ಲ, ಬೌಂಡ್ರೀಸ್, ಫ್ರಂಟಿಯರ್ಸ್, ಸೀಮೆ ಅಂತ ಇಲ್ಲ.